ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ಸೌಂದರ್ಯವರ್ಧಕಗಳಲ್ಲಿ ಹೆಚ್ಚಾಗಿ ಹುಡುಕುವ ಚರ್ಮದ ಕಾಂತಿಯನ್ನು ಹೆಚ್ಚಿಸುವ ಒಂದು ಅದ್ಭುತವಾದ ನೈಸರ್ಗಿಕ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಹೌದು, ಮನೆಯಲ್ಲೇ ನೈಸರ್ಗಿಕವಾಗಿ ತಯಾರಿಸಿದ ತೆಂಗಿನ ಚಿಪ್ಪಿನ ಚಾರ್ಕೋಲ್ ಪೌಡ್ರನ್ನು ಬಳಸಿ ಎಣ್ಣೆಯುಕ್ತ ಚರ್ಮ ಮತ್ತು ಒಣ ಚರ್ಮ ಎರಡಕ್ಕೂ ಸೂಕ್ತವಾದ ಫೇಸ್ ಪ್ಯಾಕ್ ಹೇಗೆ ಮಾಡುವುದು ಅಂತ ಇವತ್ತು ನಾನು ನಿಮಗೆ ಹಂತವಾಗಿ ತೋರಿಸ್ಕೊಡ್ತೀನಿ. ಮೊದಲು ಈ ರೀತಿ ತೆಂಗಿನಕಾಯಿ ಚಿಪ್ಪನ್ನು ಒಲೆಗೆ ಹಾಕಿ ಈ ರೀತಿ ಸುಡಬೇಕು. ಈ ರೀತಿ ತೆಂಗಿನಕಾಯಿ ಚಿಪ್ಪನ್ನು ಸುಟ್ಟು ಅದರ ಪೌಡರನ್ನು ರೆಡಿ ಮಾಡಿಕೊಳ್ಬೇಕು. ವೀಕ್ಷಕರೇ, ಈ ವಿಡಿಯೋವನ್ನು ಕೊನೆಯವರೆಗೆ ನೀವು ನೋಡಿ. ನಿಮಗೊಂದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಪವಿತ್ರ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಇದ್ದಿಲ್ಲ ಬಂತು ನೋಡಿ. ಇದನ್ನು ಸ್ವಲ್ಪ ನೀರು ಹಾಕುವಂಥದ್ದು ತಣ್ಣಗಾಗಲಿಕ್ಕೆ. ಇದೀಗ ತಣ್ಣಗಾಗಿದೆ ನೋಡಿ. ನೀರೆಲ್ಲ ತೆಗೆದು ಸಪ್ರೇಟ್ ಮಾಡಿದೆ, ಕ್ಲೀನಾಗಿದೆ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕಿ ಒಲೆ ಮೇಲಿಟ್ಟು ಈ ರೀತಿ ನೋಡಿ ಬಿಸಿ ಮಾಡಿಕೊಳ್ಬೇಕು. ಸ್ವಲ್ಪ ಬಿಸಿ ಮಾಡಿದ ನಂತರ ಇದನ್ನು ಪೌಡ್ರಾಗಿ ಮಾಡಿಕೊಳ್ಳುವಂಥದ್ದು. ಚಾರ್ಕೋಲ್ ಪೌಡ್ರ್ ರೆಡಿಯಾಗಿದೆ. ನುಣ್ಣಗೆ ಚಾರ್ಕೋಲ್ ಪೌಡ್ರನ್ನು ಈ ರೀತಿ ಮನೆಯಲ್ಲೇ ತಯಾರಿಸಿಕೊಳ್ಬೋದು. ನಾನಿಲ್ಲಿ ಒಂದು ಸಣ್ಣ ಟೇಬಲ್ ಚಾರ್ಕೋಲ್ ಪೌಡ್ರ್ ತಗೊಂಡಿದ್ದೀನಿ ನೋಡಿ. ಹಾಗೆ ರೋಸ್ ವಾಟರ್ ಕೂಡ ಇದೆ, ಅಲೋವೆರಾ ಜೆಲ್ ಕೂಡ ಇದೆ. ಫೇಸ್ ಪ್ಯಾಕಿಗೆ ಇವೆಲ್ಲ ಬೇಕು. ಇವೆಲ್ಲ ಮೊದಲು ರೆಡಿ ಮಾಡಿ ಇಟ್ಕೊಳ್ಳಿ. ಬನ್ನಿ ವೀಕ್ಷಕರೇ, ಈಗ ಆಯಿಲ್ ಸ್ಕಿನ್ನಿನವರಿಗೆ ಹೇಗೆ ಫೇಸ್ ಪ್ಯಾಕ್ ಮಾಡೋದು ಅಂತ ನೋಡೋಣ. ಚಾರ್ಕೋಲ್ ಪೌಡ್ರಿಂದ ಆಯಿಲ್ ಸ್ಕಿನ್ ಇದ್ದವರಿಗೆ ರೋಸ್ ವಾಟರ್ ಹಾಕಿ ಫೇಸ್ ಪ್ಯಾಕ್ ಹಾಕೋಬೇಕು ನೋಡಿ. ರೋಸ್ ವಾಟರ್ ಇಟ್ಕೊಂಡಿದ್ದೇನೆ. ನಾನೀಗ ಫೇಸ್ ಪ್ಯಾಕ್ ರೆಡಿ ಮಾಡಿಕೊಳ್ತಾ ಇರೋದು ಆಯಿಲ್ ಸ್ಕಿನ್ನವರಿಗೆ. 1 ಚಮಚದಷ್ಟು ಏನಿದು ಚಾರ್ಕೋಲ್ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ನಾನೇ ರೆಡಿ ಮಾಡಿಕೊಂಡಿದ್ದು. ಇದು ನುಣ್ಣಗೆ ಆಗಬೇಕು ತುಂಬ. ಇದಕ್ಕೆ ಆಯಿಲ್ ಸ್ಕಿನ್ನಿನವರು ರೋಸ್ ವಾಟರನ್ನು ಸೇರಿಸ್ಕೊಳ್ಬೇಕು ನೋಡಿ. ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಯಿಲ್ ಸ್ಕಿನ್ನಿನವರು ಇದನ್ನು ಮುಖಕ್ಕೆ ಹಚ್ಕೊಳ್ಬೇಕು. ಇನ್ನು ಡ್ರೈ ಸ್ಕಿನ್ನಿನವರು ರೋಸ್ ವಾಟರ್ ಬದಲಿಗೆ ಏನನ್ನು ಸೇರಿಸ್ಕೊಳ್ಬೇಕು ಹೇಳ್ತೀನಿ. ಡ್ರೈ ಸ್ಕಿನ್ ಆಗಿದ್ದರೆ ನೋಡಿ, ಅಲೋವೆರಾ ಜೆಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಡ್ರೈ ಸ್ಕಿನ್ ಇದ್ದವರು ಈ ಅಲೋವೆರಾಕ್ಕೆ ಚಾರ್ಕೋಲ್ ಪೌಡ್ರನ್ನು ಸೇರಿಸಿ ಮಿಕ್ಸ್ ಮಾಡಿ ಹಚ್ಚಬೇಕು. ಇದು ಎಷ್ಟು ಹೊತ್ತು ಹಚ್ಚಬೇಕಂದ್ರೆ ಒಂದು 5 ನಿಮಿಷ ಅಥವಾ 10 ನಿಮಿಷ ಹಚ್ಚುವಂಥದ್ದು. ಅದಕ್ಕಿಂತ ಹೆಚ್ಚು ಹೊತ್ತು ಹಚ್ಚಬೇಡಿ. ಈ ಚಾರ್ಕೋಲ್ ಪೌಡ್ರ್ ಒಂದು ಮುಖಕ್ಕೆ ಉತ್ತಮ ಕಾಂತಿಯನ್ನು ನೀಡ್ತದೆ. ಆದರೆ ಮುಖಕ್ಕೆ ಹಚ್ಚುವಾಗ ಚಾರ್ಕೋಲ್ ಪೌಡ್ರ್ ತುಂಬ ನಯವಾಗಿರೋ ಚಾರ್ಕೋಲ್ ಪೌಡ್ರು. ಇದನ್ನು ಯಾರೇ ಹಚ್ಚಿದರೂ ಕೂಡ ಅದು 8 ನಿಮಿಷದಿಂದ ಅಥವಾ 10 ನಿಮಿಷಕ್ಕಿಂತ ಹೆಚ್ಚು ಇಡಬಾರ್ದು. ಮತ್ತು ಇದನ್ನು ಹಚ್ಚಿದ ಕೂಡಲೇ ವಾಶ್ ಮಾಡಿದ ಕೂಡಲೇ ಯಾವುದಾದ್ರೂ ಮಾಯ್ಶ್ಚರೈಸರ್ ಕ್ರೀಮ್ಗಳನ್ನು ಹಚ್ಚಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಮುಖಕ್ಕೆ ಹೊಳಪನ್ನು ನೀಡುವಂತಹ ಚಾರ್ಕೋಲ್ ಪೌಡರ್ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ. ಆದರೆ ಯಾವುದೇ ಫೇಸ್ ಪ್ಯಾಕ್ ಬಳಸುವ ಮುನ್ನ ನೀವೇನು ಮಾಡಿ ಅಂದರೆ ಕಿವಿಯ ಹಿಂಭಾಗ ಅಥವಾ ಕೈಯ ಮೇಲ್ಭಾಗದಲ್ಲಿ ಜಸ್ಟ್ ಹಚ್ಚಿ ನೋಡಿ. ಯಾಕಂದರೆ ಪ್ಯಾಚ್ ಟೆಸ್ಟ್ ಮಾಡದೆ ಹಚ್ಚುವುದನ್ನು ಮಾತ್ರ ಮರಿಬೇಡಿ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ,
ಮನೆಯಲ್ಲೇ ಚಾರ್ಕೋಲ್ ಪೌಡ್ರು ಫೇಸ್ ಪ್ಯಾಕ್ ಹೇಗೆ ಮಾಡುವುದು ಅಂತ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಮಾಹಿತಿಗಳೊಂದಿಗೆ ಸಿಗೋಣ. ಆದರೆ ಯಾರೆಲ್ಲ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.